ಹಲೋ ಮೈ ಫೆಲೋ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಟು ಸಿನಿ ವಿಷಯ. ಸೊ ಇವತ್ತು ನಾನು ಮಾಡ್ತಿರೋ ರಿವ್ಯೂ ಒಂದು ಸೆನ್ಸೇಷನ್ ಮಾಡಿರೋ ಮೂವಿ ಬಗ್ಗೆ. ಬರೀ 7 ಕೋಟಿ ಬಜೆಟಲ್ಲಿ ಮಾಡಿ 1000ಕ್ಕಿಂತಲೂ ಜಾಸ್ತಿ ಕೋಟಿಗಳನ್ನು ಸಂಪಾದನೆ ಮಾಡಿರೋ ಆಬ್ಸೆಷನ್ ಅನ್ನೋ ಹಾಲಿವುಡ್ ಹಾರರ್ ಮೂವಿ ಬಗ್ಗೆ. ಫಸ್ಟ್ ಆಫ್ ಆಲ್ ಮಾತಾಡೋ ವಿಷಯ ಏನಂದ್ರೆ, ಈ ಮೂವಿಯ ಬಜೆಟ್ ಜಸ್ಟ್ 7 crores. ಅದು ಕೂಡ ಒಂದು ಇಂಗ್ಲಿಷ್ ಮೂವಿ ಅಂದ್ರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಈ ಮೂವಿ ಟೋಟಲ್ ಆಗಿ ಡಿಪೆಂಡ್ ಆಗಿರೋದು ಸ್ಟೋರಿ ಲೈನ್ ಮೇಲೆ. ಫ್ಯಾನ್ಸಿ VFX ಇಲ್ಲ, ದೊಡ್ಡ ದೊಡ್ಡ ಫೈಟ್ ಸೀನ್ಸ್ ಇಲ್ಲ, ಐಟಮ್ ಸಾಂಗ್ ಇಲ್ಲ, ಆ್ಯಂಡ್ ನೋ ಫ್ಯಾನ್ಸಿ ಲೊಕೇಶನ್ಸ್. ಈ ಎಲ್ಲ ವಿಷಯ ಮೂವಿನ ಇಷ್ಟು ಕಮ್ಮಿ ಬಜೆಟಲ್ಲಿ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ನೀವು ಈ ಮೂವಿ ನೋಡಿದರೆ ಥ್ರೂಔಟ್ ನಿಮಗೆ 3-4 ಲೊಕೇಶನ್ಸ್ ಕಾಣ್ಬೋದು ಅಷ್ಟೇ, ಲಿಮಿಟೆಡ್ ಆ್ಯಕ್ಟರ್ಸ್ ಕೂಡ. ಈ ಮೂವಿ ಮೇಕಿಂಗ್ ಅಂತೂ ಸೂಪರ್ ಆಗಿದೆ. ಆ ಒಂದು ಹಾರರ್ ಎನ್ವೈರ್ಮೆಂಟ್ ಆಗಲಿ ತುಂಬಾ ಚೆನ್ನಾಗಿತ್ತು. ಇನ್ನು ಆ್ಯಕ್ಟಿಂಗ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಮೂವಿ ಸ್ಟೋರಿ ತುಂಬ ಸಿಂಪಲ್ ಆಗಿದೆ. ಬೇರ್ ಅನ್ನೋ ಹುಡುಗ ನಿಕ್ಕಿ ಅನ್ನೋ ಹುಡುಗಿನ ತುಂಬ ಪ್ರೀತಿ ಮಾಡ್ತಿರ್ತಾನೆ, ಆದರೆ ಅದನ್ನು ಹೇಗೆ ಹೇಳೋದಂತಾನೆ ಕನ್ಫ್ಯೂಸಲ್ಲಿ ಇರ್ತಾನೆ. ಆಗ ಅವನಿಗೆ ಕೈಗೆ ಸಿಗುತ್ತೆ 1 ವಿಶ್ ವಿಲ್ಲೋ. ಈ 1 ವಿಶ್ ವಿಲ್ಲೋ ಇಂದ ಏನೆಲ್ಲ ಆಗುತ್ತೆ, ಈ ಬೇರ್ ಹೇಗೆ ಅದನ್ನು ಸರ್ವೈವ್ ಮಾಡ್ತಾನೆ ಅನ್ನೋದೇ ಈ ಮೂವಿಯ ಒಂದು ಕಥೆ ಆಗಿರುತ್ತೆ. ಆ್ಯಂಡ್ ಈ ಮೂವಿ ಡೈರೆಕ್ಟರ್ ಆದಂತಹ ಕ್ಯಾರಿ ಬಾರ್ಕರ್ ಯೂಟ್ಯೂಬ್ನಲ್ಲಿ ಆಬ್ಸೆಷನ್ಗಿಂತ ಮುಂಚೆನೆ ಒಂದಷ್ಟು ಅವಾರ್ಡ್ ವಿನ್ನಿಂಗ್ ಸೈಕಾಲಜಿಕಲ್ ಥ್ರಿಲ್ಲರ್ ಶಾರ್ಟ್ ಫಿಲ್ಮ್ಸನ್ನು ಡೈರೆಕ್ಟ್ ಮಾಡಿದ್ದಾನೆ ಆ್ಯಂಡ್ ಆ್ಯಕ್ಟ್ ಕೂಡ ಮಾಡಿದ್ದಾನೆ. ಈ ಮೂವಿನ ಥಿಯೇಟರ್ನಲ್ಲಿ ನೋಡಿದಾಗ ಭಯ ಅಂತೂ ಖಂಡಿತ ಆಗುತ್ತೆ, ಯಾಕಂದರೆ ಇಟ್ ಫೀಲ್ಸ್ ಮೋರ್ ನ್ಯಾಚುರಲ್ ಬಿಕಾಸ್ ಆಫ್ ದ ವೆಲ್ ರಿಟನ್ ಸ್ಟೋರಿ ಲೈನ್. ಈ ಮೂವಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಹಾರಿಫಿಕ್ ಫೀಲ್ ಕೊಡುತ್ತೆ. ಅಂದರೆ ಈ ಮೂವಿಯ ಆ ಹಾರರ್ ವೈಬನ್ನು ಇನ್ನೂ ಎತ್ತಿಡುತ್ತೆ ಅಂತಲೇ ಹೇಳ್ಬೋದು. ಈ ಮೂವಿನ ನೀವು ಥಿಯೇಟರ್ನಲ್ಲಿ ನೋಡ್ಬೇಕಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಆರಾಮ್ಸೆ ಆಗಿ ನೋಡ್ಬೋದು. ಬಟ್ ರಿಮೆಂಬರ್ ಒನ್ ಥಿಂಗ್, ಈ ಮೂವಿಲಿ ಮಾಸ್ ಮಸಾಲ ಮ್ಯಾಟರ್ ಏನೂ ಇಲ್ಲ, ಕಂಪ್ಲೀಟ್ ಸ್ಟೋರಿ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಹಾಫ್ ಬೋರ್ ಆಗೋದು ಸಹಜ. ಮಾಸ್ ಮಸಾಲ, ಎಂಟರ್ಟೈನರ್, ಫ್ಯಾಮಿಲಿ, ಇಮೋಷ್ನಲ್ ಅಂತ ಮೂವಿ ಇಷ್ಟ ಇರೋರಿಗೆ ಇದನ್ನು ರೆಕಮೆಂಡ್ ಮಾಡಲ್ಲ. ಬಟ್ ನಿಮಗೆ ಫಿಲ್ಮ್ ಮೇಕಿಂಗ್, ಸ್ಟೋರಿ ಲೈನ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ದಿಸ್ ಮೂವಿ ಈಸ್ ಮೆಂಟ್ ಫಾರ್ ಯು. ಈ ನನ್ನ ಪುಟ್ಟ ರಿವ್ಯೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಸಬ್ಸ್ಕ್ರೈಬ್ ಸಿನಿ ವಿಷಯ ಫಾರ್ ಮೋರ್ ಮೂವಿ ರಿವ್ಯೂಸ್. ಥ್ಯಾಂಕ್ ಯು.